ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಎಂಥ ಸೌಂದರ್ಯ ಕಂಡೆ ಮಿನಮ, ಎಂಥ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ವಾಣಿಯೋ. ಆಯ್ತು. ಓ ಕಸ್ತೂರಿ ಅಂಟೆ. ಸೂರ್ಯ ಏನಂಟೆ, ದೇವಸ್ಥಾನಕ್ಕೆ ಬಂದ್ರಾ? ಓ ನಿಮ್ಮಮ್ಮನೇ ಫೋನ್ ಮಾಡಿ ಬರೋದಕ್ಕೆ ಹೇಳಿಲ್ಲಪ್ಪ, ಅದಕ್ಕೆ ಬಂದೆ. ಸಕ್ಕರೆ ಫೋನ್ ಮಾಡಿ ಬರೋಕ್ ಹೇಳಿದ್ರೆ ಏನಂತ ವಿಷಯ? ಇದೇನಪ್ಪ ಹೀಗೆ ಕೇಳ್ತಿದ್ಯಾ? ಇವತ್ತು ಮನೋಜ ಮತ್ತೆ ರೋಹಿಣಿ ಕೈಯಲ್ಲಿ ಉಳ್ಸೆ ಮಾಡಿಸಿಲ್ವಾ ನಿಮ್ಮಮ್ಮ? ನೀನು ಬಾ ಅಂತ ಹೇಳಿ ನಿಮ್ಮಮ್ಮ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ಲು, ಅದಕ್ಕೆ ಬಂದೆ. ನೀನ್ ಅವನ್ನ ಕರ್ಕೊಂಡ್ ಬಂದಿದ್ಯಾ ಅನ್ಕೊಂಡೆ. ನಿಂಗ್ ವಿಷಯ ಗೊತ್ತಿಲ್ವಾ? ಗೊತ್ತಿಲ್ಲ ಆಂಟಿ. ಮತ್ತೆ ನೀನೇನಪ್ಪ ಇಲ್ಲಿ? ನಾನಿಲ್ಲಿ ಒಬ್ರು ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅಟೇ ಫಾರಿನ್ ಕಸ್ಟಮರ್, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರೋದು ಒಂದ್ ಅರ್ಧ ಗಂಟೆ ಆಗತ್ತೆ ಅಂತಂದ್ರು, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲ ಆಂಟಿ, ಅವನು ಈ ಬಿಸಿಲಲ್ಲಿ ಉಳ್ಸೇವೆ ಎಲ್ಲ ಮಾಡಲ್ವೇ ಆಂಟಿ? ಒಳಗ್ ಬಂದು ನಾನು ನೋಡ್ಲಾ? ಅದಕ್ಕೇನಪ್ಪ, ಬಾ ಹೋಗೋಣ. ನಡೀರಿ ನಡೀರಿ ಆಂಟಿ. ಅಲ್ಲೇ ಇದಾರೆ ನೋಡಿ. ಏನ್ ಆರಾಮ ವಯಸ್ಸೆಲ್ಲ ನೋಡ್ತಾ ಇದೆ. ಅಮ್ಮ ಮುಕ್ಕಲ್ ಬಾಬಾ ಹೆಂಗಿತ್ತು ಫಿನಿಶ್ ಮಾಡಿದೀನಿ. ಈ ಮಿಕ್ಕಿದ ಕಾಲ್ ಬಾಬಾ ನಾಳೆ ಬಂದ್ ಮಾಡ್ಕೊಳೋಣ. ಆಯ್ತಾ ನಿನ್ನ ತೆರೀತಾರೆ ನೀನು ಬೇರೆ ಕನ್ಫೆಷನ್ ಕೇಳ್ತೀಯಾ? ನಾನೇ ಬರಕ್ ಹೇಳ್ದೆ ಶಾಂತಿ. ಸೂರ್ಯ ಅಲ್ಲಿ ಬಾಡಿಗೆ ಕಾಯ್ತಿದ್ದ ಕಣೆ, ಅವ್ರು ಬರೋದ್ ಲೇಟ್ ಆಗತ್ತೆ ಅಂತ ನಾನೇ ಬರಕ್ ಹೇಳ್ದೆ. ಬಾಡಿಗೆ ಕಾಯ್ತಿರೋ ಬಾಡಿಗೆಯಿಂದ ಒಳಗ್ ಬರ್ಬಾರ್ದು. ಹೋಗು, ಎಲ್ಲಾದ್ರೂ ಪ್ರಸಾದ ಇಸ್ಕೊಂಡು ಸೀದಾ ಮನೆ ಹೊಟ್ಟೋಗು. ಹೋಗ. ಅಪ್ಪ ಉಳ್ಳಾಡ್ ಸ್ವಾಮಿಗಳೇ, ನಾವು ದೇವ್ರ ನೋಡ್ಕೋತೀವಿ. ದೇವರು ಆವಾಗ ನಮ್ಮನ್ನ ಒಂದ್ ಕೈ ನೋಡ್ಕೋತಾ ಇರ್ತಾನೆ. ಅದು ನಂದು ಒಂದು ಪರ್ಸನಲ್ ಬಿಡು. ಆದ್ರೆ ನಾನು ಬಂದಿದ್ದು ಈ ಉಳ್ಳಾಡ್ ಸ್ವಾಮಿಗಳು ಹಿಂಗೆಲ್ಲ ಉಳ್ಳಾಡ್ತಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಟೆಯ. ಅಲ್ಲೂ ಕಡೆ ನಾನ್ ನೀನ್ ಮಾತ್ರ ತಾನೆ ಬರಕ್ ಹೇಳಿದ್ದು. ಅವ್ನ್ ಯಾಕೆ ನಿನ್ ಕರ್ಕೊಂಡ್ ಬಂದೆ? ಹೇಳಿದ್ ಒಂದು ಕೇಳಲ್ಲ ನೀನು. ಅಲ್ಲ ಕಣೆ, ಅರ್ಕೆ ಯಾವ ರಾಮಾಯಣನು ಇಲ್ಲದೆ ನಡೆಯೋದು ನಿನಗೆ ಇಷ್ಟನೇ ಇಲ್ಲ ಅನ್ಸುತ್ತಲ್ವಾ? ಅಲ್ಲ ನೀನ್ ನನ್ ಫ್ರೆಂಡ್, ಅವ್ನ್ ಫ್ರೆಂಡ? ಅಲೋ, ನಿಮ್ ಪಾಡಿಗೆ ನೀವ್ ಏನ್ ಅರ್ಗೆ ಇಟ್ಕೊಂಡಿದೀರ ಅದನ್ನ ತೀರಿಸ್ಕೊಡಿ, ಅದಕ್ಕೇನು ಅಂತ ಇಲ್ಲ. ಹೌದು, ಎಷ್ಟನೇ ರೌಂಡ್ ಆಗ್ತಾವ ನೀವನು? ಹಲೋ, ರೌಂಡ್ ಹಾಕೋದು ನಿಮ್ಮ ತೀರ್ಥ ಕ್ಷೇತ್ರದಲ್ಲಿ, ಇದು ಪುಣ್ಯ ಕ್ಷೇತ್ರ. ಇದನ್ನ ಇನ್ನು ಪ್ರದಕ್ಷಿಣೆ ಅಂತ ಕರೀತಾರೆ. ನೋಡ್ದೇನಮ್ಮ, ಅಲ್ಲ ಇವನು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ರೌಂಡ್ ಬಗ್ಗೆ ಕೇಳ್ತಾ ಇದ್ದಾನಲ್ಲ. ಅಯ್ಯೋ ಮನೋಜ, ಹುಡುಕನಿಗೆ ಆ ಚಿಂತೆ ಅಲ್ದೆ ಇನ್ನೇನ್ ಚಿಂತೆ ಇರುತ್ತೋ ಅವನಿಗೆ. ಆಂಟಿ, ನಾನು ಕೇಳಿದ್ದು ಪ್ರದಕ್ಷಿಣೆ ಎಷ್ಟೇ ರೌಂಡು ಅಂತಾನೆ. ಹುಡುಕನು ಅದನ್ನ ಕುಡಿಬೇಕಾದ್ರೆ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡೋದು. ಆದ್ರೆ ಹುಡುಕರು ಅಂತ ಇನ್ನೊಬ್ಬರನ್ನ ತೋರಿಸ್ಕೊಂಡು ಬೆರಳು ಮಾಡೋರು ಮೂರತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಆಯ್ತು. ಬಂದ್ಬಿಡ್ತೀಯ ಕಣ. ಮಕ್ಳು ಮಲಗಿದಾಗ ಗೊರಕೆ ಬರುತ್ತಲ್ಲ, ಆ ತರ ಬಂದಿದ್ದು ಗೊತ್ತಾಗ್ಬಾರ್ದು, ಹೋಗಿದ್ದು ಗೊತ್ತಾಗ್ಬಾರ್ದು, ಹಂಗಿರ್ಬೇಕು. ನೀನು ಮಗ ಅಲ್ಲ ಕಣೋ, ಮಗ ಅಲ್ಲ, ದುಷ್ಟ ಮಗ. ಊಟ ಮಾಡ್ಬೇಕಾದ್ರೆ ಉಳಿತೇಗ್ ಬರುತ್ತಲ್ಲ, ಹಂಗ್ ಬರ್ತೀಯ. ನೀರ್ ಕುಡಿತಾ ಇರ್ಬೇಕು, ಹಂಗ್ ಮಾಡ್ಬಿಡ್ತೀಯ. ಕಸ್ಟಮರ್ ಬರೋದಕ್ಕೆ ಇನ್ನು ಅರ್ಧ ಗಂಟೆ ಆಗತ್ತೆ ಅಂತ ಹೇಳಿದ್ರು. ಇವ್ನು ಇಲ್ಲೇ ಅರ್ಗೆ ತೀರ್ಸ್ತಾರೆ ಅಂತ ಆಂಟಿ ಹೇಳಿದ್ರು. ಏನೋ ಟೈಮ್ ಪಾಸ್ ಆಗತ್ತೆ ಅಂತ ಬಂದೆ. ಅಲ್ಲ ಕಣೋ, ಇವ್ನನ್ನ ಕಿಂಡಲ್ ಮಾಡೋದು ನಿನಗ್ ಟೈಮ್ ಪಾಸಾ? ಶಾಂತಿ, ಜಗಳ ಬೇಡ ಕಣೆ, ಇದು ದೇವಸ್ಥಾನ ಕಣೆ. ಸೇವೆ ಮುಗಿಲಿ. ನೀನು ಸರಿ ಕರ್ಕೊಂಡ್ ಬಂದಿದ್ದ ಅವನ್ನ, ಈಗ ಸುಮ್ನೆ ಅಂತೆ. ಆಯ್ತು. ಏನೋ ಹಂಗೆ ಕುತ್ಕೊಂಡ್ಬಿಟ್ಟೆ, ಮಲ್ಕೊಳ್ಳೋ. ಉಳ್ಳು 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 ಉಳ್ಳು. ಅದೇ ಗಾಡಿ ನಾವು ತೀರ ಹತ್ತಕ್ಕೆ ಸ್ಟಾರ್ಟ್ ಆಗೋಕೆ ಉಳ್ಳು ಗೊತ್ತಾಗುತ್ತೆ. ಮನೋಜ, ಅವ್ನ ಮಾತೆಲ್ಲ ಕೇಳಿಸ್ಕೊಬೇಡಪ್ಪ. ನೀನ್ ಮುಗಿಸ್ಬಿಡು, ನಾನು ಹೇಳ್ತೀನಿ ಮುಗಿಸ್ಬಿಡು. ಅಯ್ಯೋ, ಅಡ್ಕೆ ತಿರುಗಿಸ್ಬೇಕು, ಇಲ್ಲಾಂದ್ರೆ ದೇವ್ರ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಕಣ್ ಕಿತ್ಕೊಂಡ್ಬಿಡ್ತಾನೆ. ಹೋಗ್ಲಪ್ಪ ಹೋಗ್ಲಮ್ಮ ನೀನು. ಅಮ್ಮನವರು ಓಂ ಶಕ್ತಿ ಪರಾಶಕ್ತಿ ಏನೋ. ಓಂ ಶಕ್ತಿ ಪರಾಶಕ್ತಿ ಆಗ್ಲೇ ನಾಮ ಒಂದು, ರೂಪ ಹಲವಾರು ಅಷ್ಟೇ. ಅಯ್ಯೋ ಊರ್ಲಮ್ಮ, ಮಾತ್ ಕೇಳ್ಕೊಂಡಿದ್ರೆ ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಆಯ್ತು ಕಣ, ಆಯ್ತು. ಅಯ್ಯೋ ಎದ್ದಳು ಮನೋಜ, ಹಂಗೆಲ್ಲ ಮಾಡ್ಬಾರ್ದು. ಎದ್ದೇಳಪ್ಪ ಬೇಗ. ಬಮ್ಮ ಬಾ. ಅಯ್ಯೋ ಬನ್ನಿ, ನಾವು ದರ್ಶನ ಮಾಡ್ಕೋಬೇಕು. ಬಾ. ಅಯ್ಯೋ ಬಾ, ಬೇಗ ಬಾ. ಬನ್ನಿಮ್ಮ, ಇನ್ನು ಮಗನಿಗೆ ಯಾವ ಸಮಸ್ಯೆನೂ ಇಲ್ಲ. ಈ ದೇವ್ರ ಹತ್ರ ಬಂದು ಯಾರು ಏನೇ ಕೇಳ್ಕೊಂಡ್ರು ಆ ಕೆಲಸ ಖಂಡಿತ ತಪ್ಪದೇ ಆಗುತ್ತೆ. ನೋಡ್ಯಾ, ನಾನು ಹೇಳಿನ ಮನೋಜ. ಹೌದಾ ಪುರೋಹಿತ್ರೆ? ಅದು
ಏನೋ ನಾನು ಹೇಳ್ತಿರ್ಬೇಕು ಬಾ ಹಿಂದೆ. ಅಲ್ಲ ಸಾರಿ ಪುರೋಹಿತ್ರೆ, ಅದು ನನ್ನ ಹೆಂಡತಿ ಒಂದು ಈ ಹೂವಿನ ಡೆಕೋರೇಷನ್ ಮಾಡ್ತಾರಲ್ಲ ಅದ್ರದ್ದೊಂದು ದೊಡ್ಡ ಆರ್ಡರ್ ಒಪ್ಕೊಂಡಿದ್ದಾರೆ ಪುರೋಹಿತ್ರೆ. ಯಾವುದೇ ಕಷ್ಟ ಇಲ್ಲದೆ ಅದು ಅವಳು ಚೆನ್ನಾಗಿ ಮಾಡಂಗ್ ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಅದು ಆಗತ್ತಲ್ವಾ, ನೆರವೇರತ್ತಲ್ವಾ? ಭಕ್ತಿಯಿಂದ ಬೇಡ್ಗಳಪ್ಪ. ನಿನ್ ಕೆಲಸ ಎಲ್ಲ ಆದ್ಮೇಲೆ ಬಂದು ನಿನ್ಗೆ ಇಷ್ಟವಾದಂತ ಸಭೆ ಮಾಡಿಸು. ಸರಿ ಪುರೋಹಿತ್ರೆ. ಓ ಅಮ್ಮೇ, ಅಮ್ಮೇ, ನನ್ನ ಹೆಂಡತಿ ಜೊತೆ ಇದ್ದು ನೀನೇ ಎಲ್ಲಾ ಕೆಲ್ಸನ ಚೆನ್ನಾಗಿ ಮಾಡ್ಕೊಡ್ಬೇಕು. ತಾಯಿವೇ ಕಾಪಾಡಮ್ಮ. ಅವಳಿಗೆ ಚಂಚಲಾಗಿ ಇನ್ನು ಮುಂದೆ ಒಳ್ಳೆ ಆರ್ಡರ್ ಬರ್ತಾನೇ ಇರಬೇಕು. ಕಾಪಾಡಮ್ಮ. ಓಂ ಶಕ್ತಿ ಪರಾಶು, ಓಂ ಶಕ್ತಿ ಪರಾಶು. ಅರ್ಚಕ್ರೆ ಅರ್ಚನೆ ಮಾಡಿ. ದೇವ್ರೆ, ಆ ಮೀನಿಗೆ ತುಂಬಾ ಕೊಬ್ಬು ಜಾಸ್ತಿ. ಈ ಆರ್ಡರ್ ಏನಾದ್ರು ಅವಳು ಚೆನ್ನಾಗ್ ಮಾಡ್ಬಿಟ್ರೆ ಅವಳು ನನ್ ಮುಂದೆ ಇನ್ನು ಜೋರಾಗಿ ಮೆರಿತಾಳೆ. ಹಾಗಾಗ್ಬಾರ್ದು ದೇವ್ರೆ, ಹಾಗಾಗ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ದೇವ್ರೆ, ಇನ್ಮೇಲೆ ನೀನೇ ನಮ್ ಬಿಸ್ನೆಸ್ ಪಾರ್ಟ್ನರ್. ನಮಗ್ ಬಂದ್ ಲಾಭದಲ್ಲಿ ನಿನಗೂ 1% ಹಾಕ್ಬಿಡ್ತೀವಿ. ಹಲೋ, ಎಸ್ ಸರ್, ಎಸ್ ಸರ್, ಸೂರ್ಯ ಸರ್. ಸರ್, ಯುವರ್ ರೈಟ್ ಔಟ್ಸೈಡ್ ಟೆಂಪಲ್ ಸರ್. ಎಸ್ ಸರ್, ಎಸ್ ಸರ್, ಐ ಆಮ್ ಹಿಯರ್ ಸರ್. ಸರ್, ಯು ವೆಯ್ಟ್, ಐ ಕಮ್ ಸರ್, ಐ ಕಮ್ ಸರ್. ಓ ಸರ್, ಟೂ ಸರ್, 2 minutes. ಐ ಆಮ್ ದೇರ್. ಓಕೆ, ವೇಟಿಂಗ್ ಸರ್, ವೇಟಿಂಗ್. ಓಕೆ ಸರ್, ಕಟ್ಟು ಸರ್, ಕಟ್ಟು. ಬಸವರೆಡ್ಡಿ, ನಮ್ಮ ಪಾರ್ಟಿ ಬಂದ್ರು ನಡೀತಾರೆ, ನಾನು ಹೋಗ್ಬಿಟ್ಟು ಬರ್ತೀನಿ, ಆಯ್ತಾ? ಹೊರಡ್ ಬಸ್ ಸರಿಯಾ. ಈ ಅಮ್ಮನ ಜೊತೆ ಜಾಸ್ತಿ ಸೇರ್ಬೇಡಿ ನೀವು. ಅವ್ರಿಗೆ ಅಮ್ಮ ಕೇಳಿಸ್ಕೊಂಡ್ಯಾ? ದೇವ್ರು ಇವನಿಗೆ ಬಿಸ್ನೆಸ್ ಪಾರ್ಟ್ನರ್ ಅಂತೆ. ಮನೋಜ, ಈಗೆಲ್ರು ತುಂಬಾ ಜನ ದೇವ್ರನ್ನ ಸೈಲೆಂಟ್ ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಅವ್ರಿಗೆ ತೋಚಿದಷ್ಟು ದುಡ್ಡನ್ನ ದೇವ್ರಿಗೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡು ತಂದು ಹಾಕ್ಬಿಡ್ತಾರೆ. ಇನ್ ಕೆಲವರು ಲಾಭ ಬರ್ತಿದ್ದಂಗೆ ಮರ್ತೇ ಹೋಗ್ಬಿಡ್ತಾರೆ ದೇವ್ರನ್ನ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಮ್ ಬಿಸ್ನೆಸ್ ಅಲ್ಲಿ ನಮಗ್ ಬರೋ ಲಾಭದಲ್ಲಿ ಸ್ವಲ್ಪ ದುಡ್ಡನ್ನ ದೇವ್ರು ಕೊಡ್ತೀವಿ ಅಂತ ಬೇಡ್ಕೊಂಡ್ಬಿಡೋಣ. ಬೇಡ್ಕೊಳ್ಳೋಣ ಮನೋಜ್, ಅದೇ 1% ಅಲ್ಲ, 2%. 10% ಕೊಡ್ತೀವಿ ಅಂತ ಬೇಡ್ಕೊಳ್ಳೋಣ. 10? ಬೇಡ 10 ತುಂಬಾ ಜಾಸ್ತಿ ಆಯ್ತು. ಮನೋಜ, ಹಿಂಗೆಲ್ಲ ಮಾತಾಡ್ಬಾರ್ದು. ದೇವ್ರು ಕೊಡೋ ದುಡ್ಡಿಗೆ ಯಾರಾದ್ರೂ ಲೆಕ್ಕ ನೋಡ್ತಾರೇನೋ? ಹಾಗೇನಾದ್ರು ಮಾಡಿದ್ರೆ ದೇವ್ರು ನಮಗ್ ಕೊಡೋ ದುಡ್ಡನ್ನು ಲೆಕ್ಕಾಚಾರ ಮಾಡ್ಬಿಟ್ಟೆ ಕೊಡೋದು. ಏನ್ ಕಾಲ ಬಂತಪ್ಪ. ದೇವ್ರಿಗೇನೆ ನಾವು ಅದ್ ಕೊಡಪ್ಪ ಇದ್ ಕೊಡಪ್ಪ ಅಂತ ಕೇಳ್ಕೊತಿದ್ವಿ. ಈಗ ನೋಡಿದ್ರೆ ದೇವ್ರಿಗೆ ಅಷ್ಟೋ ಕೊಡುವಂತ ಕಾಲ ಬಂದ್ಬಿಡ್ತು. ಅಯ್ಯೋ ಭಗವಂತ. ಕಸ್ತೂರಿ, ನಿನ್ನ ಹತ್ರ ಈಗ ಯಾರಾದ್ರೂ ಅದನ್ನ ಕೇಳಿದ್ರೆ, ಅಲ್ಲ ನೀನು ನನ್ ಪರ್ಮಿಷನ್ ಕೇಳಿದ್ರೆ ಆ ಸೂರ್ಯನ ಒಳಗ್ ಕರ್ಕೊಂಡ್ ಬಂದಿಯಲ್ಲ, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ದೇವಸ್ಥಾನದಲ್ಲಿ ಬೇಡ, ನೀನು ಮನೇಲಿದೆ ನಿನಗೆಪ್ಪ. ಪುರೋಹಿತ್ರೆ, ಮನೋಜ್ ಕುಮಾರ್ 5 ಡಿಗ್ರಿ ಆ ಹೆಸರಿಗೆ ಅರ್ಚನೆ ಮಾಡ್ಬಿಡಿ. ಸರಿ ತಾಯಿ, ಅಂದಾಗೆ ನೀವ್ ಅಕ್ಕೆ ತೀರ್ಸೋದು? ತೀರಿಸ್ತೀನಿ. ಅವತ್ತೊಂದ್ ಮದುವೆ ಇದೆ, ಮುಖ್ಯವಾದ ಮದುವೆ. ಅದ್ ಮುಗಿಸ್ಕೊಂಡ್ ಬಂದು ಹಬ್ಬ ಶುರು ಮಾಡ್ತೀನಿ. ನೀವ್ ರೆಡಿ ಮಾಡ್ಕೊಂಡಿರಿ ಎಲ್ಲ. ಸರಿನಮ್ಮ. ಮೇಡಮ್, ನಿಮ್ ಡಾಕ್ಯುಮೆಂಟ್ಸ್ ಏನೋ ಸರಿಯಾಗೇ ಇದೆ, ಆದ್ರೆ ನಿಮಗೆ ಲೋನ್ ಕೊಡಕ್ ಆಗಲ್ಲ. ಅಯ್ಯೋ, ಯಾಕೆ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇದೆ ಅಂದ್ರಲ್ಲ. ನೀವು ನಮ್ ಬ್ಯಾಂಕರ್ ಅಕೌಂಟ್ ಓಪನ್ ಮಾಡಿ ಕೆಲವೇ ದಿನ ಆಗಿರೋದು, ಬ್ಯಾಲೆನ್ಸ್ ಕೂಡ ಕಮ್ಮಿ ಇದೆ. ಹೇಗ್ ಮೇಡಮ್ ಲೋನ್ ಕೊಡೋದು? ನಾವೆಲ್ಲ ಬಡವರು ಸರ್, ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಕಷ್ಟಪಟ್ಟು ಮುಂದೆ ಬರ್ಬೇಕು ಅಂತ ಯೋಚನೆ ಮಾಡ್ತಿರೋರು. ನೀವು ಸಹಾಯ ಮಾಡಿದ್ರೇನೆ ಅಲ್ವಾ ನಮ್ಮಲ್ಲಿರೋ ಸಾಮರ್ಥ್ಯ ಹೊರಗ್ ಬರೋದು. ನೋಡಿ ಮೇಡಮ್, ನನ್ನ ಪರ್ಸನಲ್ ದುಡ್ಡು ಕೊಡೋ ಆಗಿದ್ರೆ ಯೋಚನೆ ಮಾಡ್ಬೋದಿತ್ತು. ಇದು ಬ್ಯಾಂಕು, ನಾನು ಮ್ಯಾನೇಜರ್ ಅಷ್ಟೇ. ದುಡ್ಡನ್ನ ಇಲ್ಲಿ ರೂಲ್ಸ್ ಮೀರಿ ಕೊಡಕ್ಕಾಗಲ್ಲ, ದಯವಿಟ್ಟು ಬೇಜಾರಾಗ. ಪರವಾಗಿಲ್ಲ ಸರ್. ಸರ್, ಬೇರೆ ದಾರಿ ಏನಾದ್ರು ಇದೆಯಾ ದುಡ್ಡು ಕೊಡೋದಕ್ಕೆ? ಇಲ್ಲಮ್ಮ. ಸರಿ ಸರ್, ನಾನು ಹಿಂಗ್ ಬರ್ತೀನಿ. ಥ್ಯಾಂಕ್ ಯು. ಸರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನ ನೋಡಿದ್ರೆ ನಮ್ಮ ಅಕ್ಕ ತಂಗಿ ತರ ಕಾಣಿಸ್ತಾ ಇದ್ದೀರಾ. ನಿಮ್ ಬ್ಯಾಂಕ್ನವ್ರು ನಿಮ್ಗೆ ಲೋನ್ ಕೊಡದೇ ಇರ್ಬೋದು, ಆದ್ರೆ ನನಗೊಬ್ರು ಮೂರ್ತಿ ಅಂತ ಪರಿಚಯ ಇದ್ದಾರೆ. ನೀವು ಹೂ ಅಂದ್ರೆ ಅವ್ರ ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ, ಅವ್ರು ನಿಮ್ಗೆ ಲೋನ್ ಕೊಡ್ತಾರೆ. ಬೇಡ ಸರ್, ಅಲ್ಲಿ ಬಡ್ಡಿ ಜಾಸ್ತಿ ಇರ್ಬೋದು, ರೌಡಿಗಳು ಅದು ಇದು. ನಂಗೆ ಯಾಕೋ ಬೇಡ ಅನ್ಸಿದೆ. ಬೇಡ ಸರ್. ಹಾಗೇನಿಲ್ಲ, ಬ್ಯಾಂಕ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಹಾಕ್ತಾರೆ ಅಷ್ಟೇ ಇಂಟ್ರೆಸ್ಟ್ ಹಾಕ್ತಾರೆ. ರೋಡಿಸಮ್ ಅದೆಲ್ಲ ಏನೂ ಇರೋಲ್ಲ ಮೇಡಮ್. ನಿಮ್ಗೆ ಲೋನ್ ಗ್ಯಾರಂಟಿ ಸಿಗುತ್ತೆ. ಸರಿ ಸರ್, ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ರೆ ಒಂದ್ಸಲ ನಾನು ಪ್ರಯತ್ನ ಮಾಡ್ತೀನಿ. ಕೊಡಿ. ಥ್ಯಾಂಕ್ ಯು ಸರ್. ಅಕ್ಕ, ಮಂಜು, ನೀನೇನು ಇಲ್ಲಿ? ಫುಡ್ ಡೆಲಿವರಿ ಕೊಡೋದಿತ್ತಕ್ಕ, ಅದಕ್ಕೆ ಬಂದೆ. ಇದೆಲ್ಲ ಬೇಕಿತ್ತೇನೋ? ಹಸ್ತೋರ್ಗೆ ಹೊಟ್ಟೆ ತುಂಬಾ ಊಟ ಕೊಡೋ ಕೆಲ್ಸ ಆಕಾಯ್ತು. ಪುಣ್ಯದ್ದು ಅರ್ಧ ಬೆಂಗಳೂರಲ್ಲಿ ಅನ್ನಕ್ಕೋಸ್ಕರ ದುಡಿಯೋಕ್ಕಿಂತ ಅನ್ನ ಕೊಡೋದನ್ನೇ ದುಡಿಮೆ ಮಾಡ್ಕೊಂಡಿದ್ದು ಜಾಸ್ತಿ ಜನ. ಅದು ಬಿಡು, ನೀನೇನ ಕೈಲಿ? ಅದೇ ಹೇಳಿದ್ನಲ್ಲ, ಒಂದು ಮಂಟಪದ ಡೆಕೋರೇಷನ್ ಇದೆ ಅಂತ. ಅಮೌಂಟ್ ಸ್ವಲ್ಪ ಸಾಲ್ಟೇಜ್ ಆಯ್ತು, ಅದಕ್ಕೆ ಬ್ಯಾಂಕ್ ಅಲ್ಲಿ ಲೋನ್ ಕೇಳೋಣ ಅಂತ ಬಂದೆ ಕಣೋ. ಸಿಕ್ತಾಕ? ಇಲ್ಲ, ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಈ ಕಾರ್ಡ್ ಕೊಟ್ಟಿ ಫೈನಾನ್ಷಿಯರ್ ಹತ್ರ ದುಡ್ಡು ತಗೊಳ್ಳಿ ಅಂತ ಹೇಳಿದ್ರು. ಹೌದಾ? ಸರಿ,
ಅಲ್ಲಿಗೆ ನೀನು ಒಬ್ಬೊಬ್ಬಳೇ ಹೋಗೋದ್ ಬೇಡ, ನಾನು ಊಟ ಕೊಟ್ಟು ಬರ್ತೀನಿ, ಇಬ್ರು ಜೊತೆಗೆ ಹೋಗೋಣ. ಸರಿ ಬಾಯ್. ಶೆಫು, ಒಂದು ವಿಚಿತ್ರ ಆರ್ಡರ್ ಬಂದಿದೆ. ಅವರಿಗೆ ಮೊಸರನ್ನ ಬೇಕಂತೆ, ಒಗ್ಗರಣೆನೂ ಬೇಕಂತೆ, ಬಟ್ ಎಣ್ಣೆ ಹಾಕ್ಬಾರ್ದು, ಮೆಣಸಿನ್ಕಾಯಿ ಹಾಕ್ಬಾರ್ದಂತೆ, ಬಟ್ ಖಾರ ಇರ್ಬೇಕಂತೆ. ಆಮೇಲೆ ಗೋಡಂಬಿ ದ್ರಾಕ್ಷಿ ಕೂಡ. ಅರ್ಥನೇ ಆಗ್ತಿಲ್ಲ. ಶ್ರುತಿ, ಆರ್ಡರ್ ಹೇಳು ಸಾಕು, ರೆಸಿಪಿ ಎಲ್ಲ ಹೇಳ್ಬೇಡ. ಅವರು ನನ್ನ ರೆಗ್ಯುಲರ್ ಕಸ್ಟಮರ್, ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಹೌದಪ್ಪ, ನಿಂಗೆ ಎಲ್ಲರ ಬಗ್ಗೆ ಗೊತ್ತಿರುತ್ತೆ, ನನ್ ಬಗ್ಗೆ ಬಿಟ್ಟು. ಹಲೋ, ಹೇಳು ಸೂರ್ಯ. ಹಲೋ ಅಪ್ನೆ, ಏನಯ್ಯ ಬಿಸಿನೇನು? ಇಲ್ಲ ಹೇಳೋ. ನೋ, ನನಗೊಂದು ಅರ್ಜೆಂಟ್ ಟ್ರಿಪ್ ಬಂದಿದೆ ಅಂತ ಒಂದು ವಾರ ಹೊರಗೆ ಹೋಗ್ತಾ ಇದೀನೋ. ಸರಿ ಕಣ, ಸೇಫ್ ಜರ್ನಿ, ಆಲ್ ದ ಬೆಸ್ಟ್. ಲೌಡ್ ಸ್ಪೀಕರ್ ಅಲ್ಲಿ ಹಾಕು, ನಾನು ಕೇಳಿಸ್ಕೊಳ್ಳೋದು ಬೇಡ. ಒಳ್ಳೇದು ಸೂರ್ಯ, ಹೋಗ್ ಬರೋ. ನನಗೇನೋ ಒಳ್ಳೇದೇ ಕಣ, ಆದ್ರೆ ಮೀನಾ 1 ಲಕ್ಷ ಬೇಕು ಅಂತ ಬ್ಯಾಂಕು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾಳೆ. ಒಬ್ಳೆ ಹೋಗಿರ್ತಾಳೆ. ಸ್ವಲ್ಪ ಗಮನ ಇಟ್ಟಿರೋ ಮೇಲೆ. ಅಯ್ಯೋ, ಅದನ್ನ ನೀವ್ ಹೇಳ್ಬೇಕಾ ಸೂರ್ಯ ಅವರೇ? ಯು ಡೋಂಟ್ ವರಿ, ಮೀನಾ ಮರಿನ ಈ ಗಿಳಿ ಮರಿ ನೋಡ್ಕೊಳ್ಳುತ್ತೆ. ಥ್ಯಾಂಕ್ಸ್ ಮರಿ. ನಾನ್ ಮೀನಾ ಮರಿಗೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್. ಬಾಯ್ ಕಣ. ಹ್ಯಾಪಿ ಜಾಲಿ. ಸರಿ, ಓಕೆ, ಆಯ್ತು. ಹಲೋ ಮೀನಾ ಮರಿ, ನಿಮ್ಗೆ ಆಕ್ಚುಲಿ ದುಡ್ಡು ಬೇಕಿತ್ತಾ? ಸೂರ್ಯ ಅವರು ರವಿ ಜೊತೆ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಒಂದ್ ಚೌಟ್ರಿ ಡೆಕೋರೇಷನ್ ಆಗ್ಬೇಕಾಗಿತ್ತು, ಎಲ್ಲೂ ದುಡ್ಡು ಅರೇಂಜ್ ಆಗ್ತಿಲ್ಲ. ಬ್ಯಾಂಕ್ ಹತ್ರ ಬಂದಿದ್ದೀನಿ, ಇಲ್ಲೂ ಲೋನ್ ಆಗ್ತಿಲ್ಲ. ಅಯ್ಯೋ ಮೀನಾ ಅವ್ರೆ, ನಮ್ಮದ್ ಕೇಳತ್ತಾನೆ, ನಾವ್ ಮನೇಲೆ ಇದ್ವಲ್ವಾ? ಭತ್ತ ಕೊಡುತ್ತೆ ಅಂತ ಭೂಮಿ ಒಡಲನ್ನ ಸೀಳ್ಬೋದು, ಆದ್ರೆ ಚಿನ್ನದ್ ಮೊಟ್ಟೆ ಕೊಡುತ್ತೆ ಅಂತ ಕೋಳಿ ಕತ್ನ ಕುಯ್ಯಕ್ಕಾಗತ್ತಾ? ಇವಾಗ ನನ್ಗೆ ತುಂಬಾ ಸಹಾಯ ಮಾಡ್ಬಿಟ್ಟಿದ್ದೀರಾ ಶ್ರುತಿ, ಆದ್ರೆ ನಾನ್ ದುರುಪಯೋಗ ಮಾಡ್ಕೊಳಲ್ಲ. ಇದ್ರ ದುರುಪಯೋಗ ಏನಿದೆ? ಸಾಲ ಅಂತ ತಗೊಂತೀರಾ, ಅದನ್ನ ವಾಪಸ್ ಕೊಡ್ತೀರಾ ಅಲ್ವಾ? ಆದ್ರೂ ನನ್ಗೆ ಪ್ರತಿ ಸಲ ಬೇಕಾದಾಗ ನಿಮ್ ಹತ್ರ ಕೇಳಕ್ ಆಗಲ್ಲ ರವಿ. ಒಬ್ರು ಫೈನಾನ್ಷಿಯಲ್ ನಂಬರ್ ಸಿಕ್ಕಿದೆ, ಅಂದವ್ರು ನನ್ನನ್ನ ನಂಬಿದ್ರೆ ನನ್ಗೆ ಯಾವಾಗ ಬೇಕಾದ್ರೂ ಸಹಾಯ ಆಗತ್ತೆ. ನಿಮಗ್ ತೊಂದ್ರೆ ಕೊಡೋದು ತಪ್ಪತ್ತೆ. ಸರಿ, ಅದ್ಕೆ ವಿಚಾರಿಸಿ. ಆದ್ರೆ ಅದೆಲ್ಲೂ ಸಿಕ್ಕಿಲ್ಲ ಅಂದ್ರೆ ಚಿಂತೆ ಮಾಡೋದೇನ್ ಬೇಡ, ನಾನ್ ನಿಮಗ್ ಖಂಡಿತ ಸಹಾಯ ಮಾಡ್ತೀನಿ. ಥ್ಯಾಂಕ್ಸ್ ರವಿ. ಬಾಯ್ ಅದ್ಗೆ. ಅದೇನದು ನೋನ್ ಹೆಲ್ಪ್ ಮಾಡ್ತೀನಿ ಅಂದಿದ್ದು? ಅದ್ರಲ್ಲಿ ಏನ್ ತಪ್ಪಿದೆ ಶ್ರುತಿ? ಫೋನ್ ಮಾಡಿದ್ ನಾನು, ಹೆಲ್ಪ್ ಮಾಡ್ತೀನಿ ಅಂದಿದ್ದು ನಾನು. ಸೊ ದುಡ್ಡು ಎಲ್ಲೂ ಅರೇಂಜ್ ಆಗಿಲ್ಲ ಅಂದ್ರೆ ಶ್ರುತಿ ಇದಳೆ ಹೆಲ್ಪ್ ಮಾಡೋದಿಕ್ಕೆ ಅಂತ ತಾನೇ ಹೇಳ್ಬೇಕು ನೀನು. ತಾಯಿ, ಇಬ್ರು ಸೇರಿ ಹೆಲ್ಪ್ ಮಾಡೋಣ, ಓಕೆನಾ? ಬಟ್ ನೀನ್ ಅದನ್ನ ಹೇಳಿಲ್ವಲ್ಲ. ಸರಿ ಬಾ, ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಬೇಕು. ಅದು ಕೆಲ್ಸ ನಿಂದು. ಬನ್ನಿ ಹುಳಿಯ, ಕೂತ್ಕೊಳ್ಳಿ ಮೇಡಮ್, ಅಣ್ಣ ಬರ್ತಾರೆ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನೀವೇನಾ ಫೋನ್ ಮಾಡಿದ್ದು? ಹೌದು ಸರ್, ಅದೇ ಲೋನ್ ಬೇಕು ಅಂತ. ಬ್ಯಾಂಕ್ ಅವನು ಫೋನ್ ಮಾಡಿ ಎಲ್ಲಾನು ಹೇಳ್ದ. ಯಾರಮ್ಮ ನೀನು, ಏನ್ ಮಾಡ್ಕೊಂಡಿದ್ಯಾ? ನನ್ನ ಹೆಸರು ಮೀನಾ ಅಂತ ಸರ್, ಹೂ ಕಟ್ಟಿ ವ್ಯಾಪಾರ ಮಾಡ್ತಿದ್ದೆ. ಮನೆಗಳಲ್ಲಿ ಚಿಕ್ಕ ಪುಟ್ಟ ಡೆಕೋರೇಷನ್ ಮಾಡಿ ಅಭ್ಯಾಸ ಇತ್ತು. ಆ ಅಭ್ಯಾಸ ನನಗೆ ದೊಡ್ಡ ಆಪರ್ಚುನಿಟಿ ಕೊಡ್ತು ಸರ್. ಈಗ ನಾನು ಮದ್ವೆ ಚೌಟ್ರಿ ಜೊತೆಗೆ ಮಂಟಪ ಎಲ್ಲ ಡೆಕೋರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಸರ್. ಮದ್ವೆ ಮನೆ ಅಲಂಕಾರ ಮಾಡ್ತೀಯಾ? ಹೌದು ಸರ್. ಈ ಹುಡುಗ ಯಾರು? ಮಂಜು ಅಂತ ಸರ್, ನನ್ ತಮ್ಮ. ಇವನೇನ್ ಮಾಡ್ಕೊಂಡಿದ್ದಾನೆ? ನಾನು ಓದ್ತಾ ಇದ್ದೀನಿ ಸರ್, ಜೊತೆಗೆ ಫುಡ್ ಡೆಲಿವರಿ ಕೂಡ ಮಾಡ್ತೀನಿ ಸರ್. ಓ, ಅಕ್ಕ ತಮ್ಮ ಇಬ್ರು ಕಷ್ಟಪಡ್ತಾ ಇದ್ದೀರಾ? ಬೇಸ್. ನಿಮ್ ಹಾಗೆ ಕಷ್ಟಪಟ್ಟು ಬದುಕೋರು ಅಂದ್ರೆ ನನಗ್ ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್. ಎಷ್ಟ್ ಬೇಕಮ್ಮ ದುಡ್ಡು? ಯಾವಾಗ ಬೇಕು? ಅದು ಇವತ್ತೇ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಹೂಗಳೆಲ್ಲ ಇವತ್ತೇ ತಗೋಬೇಕು. ಸರಿ ಸರ್, ನಿಮ್ ಹತ್ರ ಬಡ್ಡಿ ತುಂಬಾ ಕಮ್ಮಿ ಅಂತ ಕೇಳ್ಪಟ್ಟೆ. ನಾನ್ ತುಂಬಾ ಬಡವಳು ಸರ್, ಯಾವ ಲಾಭನೂ ಇಟ್ಕೊಳ್ದೆಲ್ಲ ಕೆಲಸ ಶುರು ಮಾಡ್ತಾ ಇದ್ದೀನಿ. 10 ಜನಕ್ಕೆ ನನ್ ಏನು ಅಂತ ಗೊತ್ತಾದ್ಮೇಲೆ ಲಾಭದ ಬಗ್ಗೆ ಯೋಚನೆ ಮಾಡೋಣ ಅಂತ ಸರ್. ಬದುಕ್ಬೇಕು ಅಂತ ಹೋರಾಡ್ತಾ ಇದೆಯಮ್ಮ ನೀನು. ಲಾಭ ಇಲ್ದೆ ನೀನ್ ಕೆಲಸ ಮಾಡ್ಬೇಕಾರೆ ಬಡ್ಡಿ ಇಲ್ದೆ ನಾನು ಸಾಲ ಕೊಡೋದ್ ತಪ್ಪಿಲ್ಲ ಸರ್. ಹೌದಮ್ಮ, ನಾನ್ ಕೊಡೋ ದುಡ್ಡಿಗೆ ಬಡ್ಡಿ ಗಿಡ್ಡಿ ಏನು ಬೇಡಮ್ಮ. ಆದ್ರೆ ದುಡ್ಡು ಯಾವಾಗ ವಾಪಸ್ ಕೊಡ್ತೀಯಾ ಅಂತ ಹೇಳಮ್ಮ. ಸರ್, ಇನ್ನ 2 ದಿನದಲ್ಲಿ ಕೊಟ್ಬಿಡ್ತೀನಿ ಸರ್. ಅಲಂಕಾರ ಮುಗ್ದು ಮದ್ವೆ ಆದ ತಕ್ಷಣ ಬಾಕಿ ದುಡ್ಡೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಮ್ಯಾನೇಜರ್ ಹೇಳಿದೆ ಸರ್. ಆ ದುಡ್ಡು ಬರ್ತಿದ್ದಾಗೆ ನಾನು ನಿಮ್ಗೆ ವಾಪಸ್ ತಂದು ಕೊಟ್ಬಿಡ್ತೀನಿ. ಸರಿನಮ್ಮ, ಎಷ್ಟು ಬೇಕು? ಸರ್, 1.5 ಲಕ್ಷ ಬೇಕಿತ್ತು. ಇರಮ್ಮ, ಬಂದೆ. ಇಷ್ಟೆಲ್ಲ ಒಳ್ಳೆ ಜನ ಇರ್ತಾರ, ಯಾಕೋ ಮಿಸ್ ಹೊಡಿತಿಲ್ವಾ? ಯಾಕೋ ಏನೋ ಹೇಳ್ತಿದ್ಯಾ? ಅಲ್ಲ, ನಾವು ಕೇಳಿದ ತಕ್ಷಣ ಸಡನ್ ಆಗಿ ಇಷ್ಟೆಲ್ಲ ದುಡ್ಡು ಕೊಡ್ತಿದಾರಲ್ವಾ, ಅದಕ್ಕೆ ಡೌಟ್ ಬಂತು, ಇದ್ರ ಹಿಂದ್ಗಡೆ ಏನಾದ್ರೂ ಕೈವಾಡ ಇರ್ಬೋದಾ ಅಂತ. ಹಾಗೆಲ್ಲ ಯೋಚನೆ ಮಾಡ್ಬಾರ್ದು ಕಣೋ. ಕೆಲವೊಬ್ರು ತುಂಬಾ ಒಳ್ಳೆ ಜನ ಇರ್ತಾರೆ, ಕಷ್ಟಕ್ಕೆ ಸಹಾಯ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರ್ತಾರೆ. ನೋ ಅಕ್ಕ, ನಿನಗ್ ಒಳ್ಳೇದಾದ್ರೆ ಸಾಕು, ಅದ್ ಯಾವ ದೇವ್ರ ದಯೆ ಇದೆ ನೋಡೋಣ. ತಗೊಳಮ್ಮ, ನೀವ್ ಕೇಳಿದಷ್ಟು ದುಡ್ಡಿದೆ, ಇಳಿಸ್ಕೊ. ಅಯ್ಯೋ ಪರವಾಗಿಲ್ಲ ಸರ್, ಬಡ್ಡಿ ಇಲ್ದೇ ನನ್ ದುಡ್ಡು ಕೊಡ್ತಿದ್ದೀರಾ ಅಂದ್ಮೇಲೆ ಕರೆಕ್ಟ್ ಆಗೇ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗಂಡ ಏನ್ ಮಾಡ್ಕೊಂಡಿದಾರಮ್ಮ? ಕಾರ್ ಓಡಿಸ್ತಾರೆ ಸರ್. ನೋಡಮ್ಮ, ನೋಡೋದಕ್ಕೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಇದೀಯಾ.
ಈ ದುಡ್ಡನ್ನ ವ್ಯವಹಾರ ಅಂತ ಅನ್ಕೊಂಡ್ ನಿನಗ್ ಕೊಡ್ತಾ ಇಲ್ಲ, ಸಹಾಯ ಅನ್ಕೊಂಡ್ ಕೊಡ್ತಾ ಇರೋದು. 2 ದಿನಕ್ಕೆ ವಾಪಸ್ ತಂದು ಕೊಡ್ಬೇಕು. ಖಂಡಿತವಾಗ್ಲೂ ತಂದು ಕೊಡ್ತೀನಿ ಸರ್. ನೀನ್ ನಂಬಿಕೆ ಉಳಿಸ್ಕೊಂತೀನಿ. ಉಳಿಸ್ಕೊಡ್ರೆ ಕಣಮ್ಮ ಮತ್ತೆ ಸಹಾಯ ಸಿಗೋದು. ಹೋಗಮ್ಮ, ಹೋಗ್ಬಾ. ಚೆನ್ನಾಗಿ ಓದ್ಕೋಬೇಕು ಮರಿ ನೀನು. ಸರಿ ಸರ್. ಅಕ್ಕ ಹೊರಡೋಣ. ಬರ್ತೀನಿ ಸರ್. ತುಂಬಾ ಹೆಲ್ಪ್ ಆಯ್ತು ನಿಮ್ಮಿಂದ. ಒಳ್ಳೇದಮ್ಮ, ಹೊರಡ್ ಬನ್ನಿ. ಚಂದ್ರಮಕ್ಕ, ಅದನ್ನ ಟೈಟ್ ಆಗಿ ಕಟ್ಟಿ ಸರಿ. ನಾನು ತುಂಬಾ ಲೂಸ್ ಬೇಡ, ಆಮೇಲೆ ಚೆನ್ನಾಗ್ ಕಾಣಿಸಲ್ಲ. ಇದೇ ತರ ಎಲ್ಲಾವ್ದೂ ಆಗ್ಬೇಕು. ಅಲ್ಲಿದೆ ನೋಡಿ ಹಂಗೆ. ಅಕ್ಕ, ಹೂ ಎಲ್ಲ ನೋಡ್ಕೊಂಡ್ ಹಾಕಿ. ಇನ್ನೊಂದೆರಡು ಎಕ್ಸ್ಟ್ರಾ ಬೇಕಾ ಹೂಗಳೇನಾದ್ರು? ಬೇಡ ಮೀನಾ, ಸಾಕು. ಕರೆಕ್ಟ್ ಆಗಿದೆಯಲ್ವಾ? ಹಾ ಅಕ್ಕ, ಅದನ್ನ ಅದ್ ಮೇಲ್ ಹಾಕಿ. ಮೇಲೆ 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 ಅಲ್ಲಿ ಗ್ಯಾಪ್ ಇದೆಯಲ್ಲ, ಜಾಸ್ತಿ ಗ್ಯಾಪ್ ಬಿಡೋದಕ್ಕೂ ಹೋಗ್ಬೇಡಿ, ನೀಟಾಗಿ ಹಾಕಿ. ಮೀನಾ, ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಅದ್ ಸರಿ, ಈ ಐಡಿಯಾ ನಿಮ್ಗೆ ಹೇಗ್ ಬರುತ್ತೆ? ನಮ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಗಾದೆ ಮತ್ ಕೇಳಿಲ್ವಾಕ ನೀವು? ಹಾಡ್ತಾ ಹಾಡ್ತಾ ರಾಗ, ದುಡಿತಾ ದುಡಿತಾ ಯೋಗ ಅಂತ. ಕೆಲ್ಸ ಮಾಡ್ತಾ ಮಾಡ್ತಾ ಹೋದ್ರೆ ಎಲ್ಲ ತಾನಾಗೆ ಗೊತ್ತಾಗುತ್ತೆ. ನಿಮ್ ಸಹಾಯದಿಂದಾನೆ ಇಷ್ಟೊಂದ್ ಚೆನ್ನಾಗಿರೋದು. ಬನ್ನಿ ಎಲ್ರೂ ಸೇರಿ ಸೆಲ್ಫಿ ತಗೋಣ. ಹಾ ಅಕ್ಕ, ಬನ್ನಿ ಈಗ ಸೆಲ್ಫಿ ತಗೋಣ. ಸರಿ, ಯಜಮಾನ್ರಿಗೆ ವಿಡಿಯೋ ಕಳಿಸ್ಬೇಕು. ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಜೊತೆ. ಸರಿ ಮೀನಾ, ಚೆನ್ನಾಗಿ ಮಾಡ್ಕೋ. ಹಾ ಅಕ್ಕ, ಆ ಮೀನ ಡೆಕೋರೇಷನ್ ಎಲ್ಲ ಸೂಪರ್ ಆಗಿ ಮಾಡ್ಸ್ಯಾಳಕ್ಕ. ಅದು ನಮ್ ರೇಂಜಿಗೆ ಏನೋ ಮಾಡಿಲ್ಲ, ತಕ್ಕ ಮಟ್ಟಿಗೆ ಮಾಡಿದಾಳೆ. ಆ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ನಗ್ನಗತಾ ಫೋಟೋ ತಗೊಂತಿದ್ಲಕ್ಕ. ನಗ್ಲಿ ಬಿಡ, ಎಷ್ಟು ಅಂತ ನಗ್ತಾಳೆ. ಇವತ್ತೊಂದಿನ ನಗ್ತಾಳೆ, ನಾಳೆಯಿಂದ ಅವಳ ಕೈಲಾಗೋದು ಅವಳೋದು ಮಾತು. ಈ ಡೆಕೋರೇಷನ್ ಸವಾಸ ಬೇಡ ಅಂತ ಊರ್ ಬಿಟ್ಟು ಹೋದ್ರು ಆಶ್ಚರ್ಯ ಇಲ್ಲ. ನಾಳೆ ಅಂತದೇನಕ್ಕ ಪ್ಲಾನ್ ಮಾಡಿದಿರಾ? ತಾಳ್ಮೆ, ಎಲ್ಲದಕ್ಕೂ ತಾಳ್ಮೆ ಇರ್ಬೇಕು. ನಾಳೆ ಏನಾಗತ್ತೆ ಅನ್ನೋದನ್ನ ನೀನೇ ನೋಡಿ. ರೀ, ನಿಮ್ಗೊಂದಷ್ಟು ಫೋಟೋಸ್ನ ಕಳ್ಸಿದೀನಿ. ನೋಡ್ತಿದ್ದೀನಿ ರಬ್ಬೆ. ಸಿಂಗಲ್ ಆಗಿ ಸೀರೆ ಉಡಿಸ್ದಂಗ್ ಕಾಣಿಸ್ತದೆ ಕಣೆ ನೀನ್ ಮಾಡಿರೋ ಅಲಂಕಾರ. ಲೇ ಮೀನಾ, ಹೋದ್ ಸರಿ ನಾನೇ ನಿಂತ್ಕೊಂಡು ಎಲ್ಲ ನೋಡ್ಕೊಂಡಿದ್ದೆ, ಆದ್ರೆ ಈ ಸರಿ ಇನ್ನೂ ಸ್ಪೆಷಲ್ ಆಗಿದೆಯಲ್ಲೇ. ಈ ಸಾರಿನೂ ಅಲ್ಲಿ ಎಲ್ಲೋ ನಿಂತ್ಕೊಂಡು ನಾನ್ ಮಾಡಿರೋ ಅಲಂಕಾರನ ನೋಡ್ತಿದ್ದೀರಾ. ಸೂರ್ಯನ್ ಸವಾಸ ಚೆನ್ನಾಗಿ ಮಾತು ಕಲ್ತ್ಬಿಟ್ಟಿದ್ಯಾ. ಓಕೆ ಓಕೆ, ಆಯ್ತು. ದುಡ್ಡುಗಳು ಬಂದ್ವಾ? ಇನ್ನೂ ಇಲ್ಲ ರೀ, ನಾಳೆ ತಗೋಬೇಕು. ಮೊದ್ಲು ಆ ಫೈನಾನ್ಷಿಯರ್ಗೆ ದುಡ್ಡು ಕೊಟ್ಬಿಡ್ಬೇಕು. ನಂಬಿಕೆ ಉಳಿಸ್ಕೊಂಡ್ರೆ ಮತ್ತೆ ಕೇಳ್ದ ಕೊಡ್ತಾರೆ. ಹಾ, ಮತ್ತೆ ಆ ಫೈನಾನ್ಸರ್ ಜೊತೆಗೆ ನಿನ್ ಜೊತೆ ಕೆಲಸ ಮಾಡಿದ ಅರ್ಥ ಮೀರಿ ಎಲ್ರಿಗೂ ಕೊಟ್ಬಿಡಮ್ಮ. ಕಷ್ಟಪಟ್ಟು ದುಡ್ದವ್ರು ಯಾವತ್ತೂ ಬರಿಗೈಲಿ ಹೋಗ್ಬಾರ್ದು. ಸರಿ ಆಯ್ತು, ಕೊಟ್ಬಿಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.